ಪಾಪಿಗಳಿಗೆ, ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದಂತ ಭಯೋತ್ಪಾದಕರಿಗೆ ಇವತ್ತು ಮೊನ್ನೆ ಆಗಿರೋ ಘಟನೆಗೆ ನಾವು ಇವತ್ತೆಲ್ಲರೂ ಸೇರಿದ್ದೀವಿ. ಅವತ್ತು ಹೋಲಿ ಹಬ್ಬ ನಾವು ಹಿಂದೂಗಳು ಅದ್ದೂರಿಯಾಗಿ ಎಲ್ಲ ಇಡೀ ದೇಶದಲ್ಲಿ ಹಿಂದೂಗಳು ಯಾರ್ಯಾರಿದ್ದಾರೆ ಎಲ್ಲ ಆಚರಣೆ ಮಾಡ್ತಾರೆ. ಬಟ್ ಅದೇನೋ ಸಣ್ಣ ಘಟನೆಗೆ ಅಷ್ಟು ದೊಡ್ಡದು ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲರ ಭಾವನೆ. ಇದು ದಯಮಾಡಿ ಇದು ಇಲ್ಲಿಗೆ ನಿಂದಿರ್ತಾ ಇಲ್ಲ. ಇದು ಮೊನ್ನೆ ನೋಡಿದ್ವಿ ಎಲ್ಲೋ ಇರಾನಲ್ಲಿ ಇರಾದ್ರೆ ಇಲ್ಲಿರೋ ಇವರೆಲ್ಲ ನಮ್ಮ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ ನಾವು ಭಾರತದಾಗ ಇದೀವ ಎಲ್ಲಿ ಅದೀವ ಅನ್ನೋದು ಸ್ವಲ್ಪ ಮನಸ್ಥಿತಿ ಜನಕ್ಕೆ ಬರ್ಬೇಕನ್ನೋದು ನನ್ನ ತಿಳುವಳಿಕೆ. ದೇಶದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಹಿಂದೂಗಳಿದ್ರೆ ಕೂಡ ಇಷ್ಟು ದೌರ್ಜನ್ಯ ಮಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಾವು ಎತ್ತೊಚ್ಕೊಳ್ಳಿದ್ರೆ ಮುಂದೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ಇವತ್ತು ತರುಣ್ ಕಟ್ಟಿಗೆ ಅವರ ಆತ್ಮಕ ಶಾಂತಿ ಸಿಗಲಿ ಅಂತೇಳಿ ಅವರು ಸಮಾಜದ ಕಟಕ ಸಮಾಜದಿಂದ ಬಹಳ ದೊಡ್ಡದಾಗಿ ಇಲ್ಲಿ ಏರ್ಪಡಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ತಾರನಾಥ್ ರಾಜು ಅಣ್ಣನವರು, ಸುರೇಂದ್ರ ಅಣ್ಣನವರು, ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ನಾಡಣ್ಣನವರು ಹಾಗೂ ನಮ್ಮ ನಗರದ ಮಾಜಿ ಶಾಸಕರು ಎಲ್ಲರಿಗೆ ಶಕ್ತಿಯಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಸರ್ ಅವರು ಹಾಗೂ ಹಿಂದೂ ಜಾಗರಣಿ ವೇದಿಕೆಯ ನಮ್ಮ ಅಣ್ಣನಾಗಿರ್ತಕ್ಕಂಥ ಶ್ರೀರಾಮಣ್ಣನವರು, ಅಶೋಕ್ ಅವರು, ಉದಯ್ ಕುಮಾರ್ ಅವರು ಇಲ್ಲಿ ಭಾಗವಹಿಸಿದ ಎಲ್ಲ ಹೆಸರಿನಲ್ಲಿ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಹೇಳೋದು ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.